ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ Mi 10T Pro ಫೋನ್ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದು ವಿಶ್ವದ ಒಂದು ಅತ್ಯುತ್ತಮ ಫೋನ್ ಆಗಿರುವಂಥದ್ದು. ನನಗನ್ನಿಸ್ದಂಗೆ ಈ ಒಂದು ಫೋನ್ ಲಾಂಚ್ ಆಗಿರುವಂಥ ಪ್ರೈಸ್ ಇದಕ್ಕಿಂತ ಒಳ್ಳೆ ಫೋನ್ ಸಿಗುತ್ತೆ ಅಂತ ನನಗೆ ಅನಿಸಲ್ಲ. ಜೊತೆಗೆ ಈ ಒಂದು ಫೋನ್ನ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಅಫಿಷಿಯಲ್ ಅಲೆಕ್ಸಾ ಇಂಟಿಗ್ರೇಷನ್ ಇರುವಂಥದ್ದು. ಹೌದು, ಈ ಒಂದು ಫೋನ್ ನಾವು ಹ್ಯಾಂಡ್ಸ್ ಫ್ರೀ ಅಲೆಕ್ಸಾ ರೀತಿಯಲ್ಲೂ ಯೂಸ್ ಮಾಡ್ಬೋದು. ಆದ್ದರಿಂದ ಎಕೋ ಡಿವೈಸ್ಗಳ ಅವಶ್ಯಕತೆನೇ ಬರೋದಿಲ್ಲ. ಸೊ ಈ ಒಂದು ಅಲೆಕ್ಸಾವನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥದ್ದು ಹೇಗೆ, ಸೆಟಪ್ ಮಾಡೋದು ಹೇಗೆ, ಮತ್ತು ಈ ಒಂದು ಫೋನ್ ಯಾವ ರೀತಿ ಇದೆ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೆಸೆನ್ಸ್ಗೆ ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನು ಆಗಲೇ ಹೇಳಿದಂಗೆ ಈ ಒಂದು ಫೋನ್ ವಿಶ್ವದ ಒಂದು ಅತ್ಯುತ್ತಮ ಫೋನ್ ಆಗಿರುವಂಥದ್ದು ಈ ಒಂದು ಪ್ರೆಸೆನ್ಸ್ಗೆ. ಏನಕ್ಕೆ ಅಂತಂದರೆ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಕೇಳಿದ್ರೆ ಪಕ್ಕ ನಿಮಗೂ ಶಾಕ್ ಆಗುತ್ತೆ. ಈ ಒಂದು ಪ್ರೆಸೆನ್ಸ್ಗೆ ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಶನ್ ಅನ್ನಿಸ್ದಂಗೆ ಬೇರೆ ಒಂದು ಫೋನಲ್ಲಿ ಸಿಗುತ್ತೆ ಅಂತ ನನಗೆ ಅನಿಸೋದಿಲ್ಲ, ಆಯಿತಾ. ಈ ಒಂದು ಫೋನಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಆ ಒಂದು ಡಿಸ್ಪ್ಲೇ 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಗಿರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಕಿ ಡಿಸ್ಪ್ಲೇದಾಗಿರುವಂಥದ್ದು. ಈ ಒಂದು ಫೋನಲ್ಲಿ UFS 3.1ನ ಸ್ಟೋರೇಜ್ ಇರುವಂಥದ್ದು ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೋಸೆಸರ್ ಇರುವಂಥದ್ದು ಸೂಪರ್ ಅಂತೀನಿ. ಅಲ್ಲಿಗೆ ನಿಲ್ಲಲ್ಲ. ಈ ಒಂದು ಫೋನಲ್ಲಿ 108 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ ಇರುವಂಥದ್ದು. ಹೌದು, ಮೇಯ್ನ್ ಸೆನ್ಸರು 108 ಮೆಗಾ ಪಿಕ್ಸೆಲ್. ಕ್ರೇಜಿ ಸ್ಪೆಸಿಫಿಕೇಶನ್ ಪ್ರತಿಯೊಂದು ಕೂಡ. ಫ್ರಂಟು 20 MP ಇರುವಂಥದ್ದು, ಆಯಿತಾ, ಸೂಪರ್ ಅಂತೀನಿ. ಮತ್ತು ಬ್ಯಾಟ್ರಿ 5000 mAh ಕೆಪಾಸಿಟಿ ಬ್ಯಾಟ್ರಿ. ಪ್ರೀಮಿಯಂ ಫೋನ್ಗಳಲ್ಲಿ ಯಾರು ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿಗೆ ನೀಡಲ್ಲ. ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಜೊತೆಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಬಾಕ್ಸ್ ಒಳಗೆ ಸಿಗುತ್ತೆ ನಿಮಗೆ. ಈ ಒಂದು ಫೋನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸ್ ಆಗಿರುವಂಥದ್ದು. ಪ್ರೀಮಿಯಂ ಲುಕ್ ನಿಮ್ಗೆ ಸಿಗ್ತಾ ಇರುವಂಥದ್ದು. ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿದೆ, ಆಯಿತಾ. ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಸೊ ನನಗನ್ನಿಸ್ದಂಗೆ ಈ ಒಂದು ಪ್ರೆಸೆನ್ಸ್ಗೆ ಇದಕ್ಕಿಂತ ಒಳ್ಳೆ ಸ್ಪೆಸಿಫಿಕೇಶನ್ ನಿಮಗೆ ಬೇರೆ ಫೋನಲ್ಲಿ ಸಿಗುತ್ತೆ ಅಂತ ನನಗೆ ಅನಿಸಲ್ಲ. ಜೊತೆಗೆ ಇದು 5G ಫೋನ್ ಕೂಡ ಆಗಿರುವಂಥದ್ದು. ಇದರ ಜೊತೆಗೆ ನಾನು ಆಗಲಿ ಹೇಳಿದಂಗೆ ಈ ಒಂದು ಫೋನಲ್ಲಿ ಅಲೆಕ್ಸಾ ಇಂಟಿಗ್ರೇಷನ್ ಸಹ ಇರುವಂಥದ್ದು. ಈ ಒಂದು ಫೋನ್ ಇದೆ ಅಂತಂದರೆ ನಮ್ಮನೇಲಿ ಎಕೋ ಡಿವೈಸ್ ಇರಬೇಕು ಅಂತ ಅವಶ್ಯಕತೆ ಇಲ್ಲ. ಈ ಒಂದು ಫೋನನ್ನೇ ಒಂದು ಎಕೋ ಡಿವೈಸ್ ರೀತಿ ನಾವು ಯೂಸ್ ಮಾಡ್ಕೊಬೋದು. ಅದನ್ನು ಯಾವ ರೀತಿ ಸೆಟಪ್ ಮಾಡ್ಕೊಳ್ಳುವಂಥದ್ದು ಅಂತ ನನಗೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಒಂದು ಫೋನ್ಗೆ ಅಮೆಝಾನ್ ಅಲೆಕ್ಸಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ಅಮೆಝಾನ್ ಅಕೌಂಟಿಗೆ ಲಾಗಿನ್ ಆದಮೇಲೆ ಕೆಲವೊಂದು ಪರ್ಮಿಷನ್ನ ಕೇಳುತ್ತೆ, ಕೆಲವೊಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಹ್ಯಾಂಡ್ಸ್ ಫ್ರೀ ಫೀಚರ್ನ ಎನೇಬಲ್ ಮಾಡಬೇಕಾ ಅಂತ ಕೇಳುತ್ತೆ. ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಹ್ಯಾಂಡ್ಸ್ ಫ್ರೀ ಎನೇಬಲ್ ಮಾಡಿದಿರಾ ಅಂತ ಅಂದರೆ ನಿಮ್ಮ ಒಂದು ಫೋನ ಸ್ಕ್ರೀನ್ ಆಫ್ ಆಗಿದ್ದಾಗೂ ಸಹ ನೀವೇನಾದರೂ ಅಲೆಕ್ಸಾ ಅಂತ ಅಂದರೆ ವೇಕಪ್ ಆಗಿಬಿಟ್ಟು ಕಮಾಂಡನ್ನು ಕೊಡ್ಬೋದು. ನೀವು ಏನಾದರೂ ಕ್ವಶನ್ನ ಕೇಳ್ಬೋದು. ಸೊ ಒಂದು ಒಳ್ಳೆ ಫೀಚರ್ ಅದಾಗಿರುವಂಥದ್ದು. ಅದನ್ನು ಎನೇಬಲ್ ಮಾಡ್ಕೊಳ್ಳಿ. ಸಿಂಪಲ್, ಇಷ್ಟೇ ಸ್ಟೆಪ್ಸು. ಇವಿಷ್ಟನ್ನು ಮಾಡಿದ್ರಿ ಅಂತ ಅಂದರೆ ನಿಮ್ಮ ಈ ಒಂದು ಫೋನಲ್ಲಿ ಅಲೆಕ್ಸಾ ಇಂಟಿಗ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ನಂತರ ಈ ಒಂದು ಫೋನ್ ನೀವು ಎಕೋ ಡಿವೈಸ್ ರೀತಿ ಯೂಸ್ ಮಾಡ್ಬೋದು. ನೀವೆಲ್ಲೇ ಇದ್ದೀರಾ ಅಂತ ಅಂದರೂ ಸಹ, ನೀವು ಹೊರಗಡೆ ಇದ್ದರೆ ಅಥವಾ ರೂಮಲ್ಲಿದ್ದೀರಾ, ಯಾವುದೇ ಜಾಗದಲ್ಲಿದ್ದರೂ ಸಹ ಅಲೆಕ್ಸಾವನ್ನು ಯೂಸ್ ಮಾಡ್ಬೋದು. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಲೆಕ್ಸಾ ಇಂಟಿಗ್ರೇಷನ್ ಆದ ನಂತರ ಈ ಒಂದು ಫೋನ್ನ ಕಂಪ್ಲೀಟಾಗಿ ನಾವು ಎಕೋ ಡಿವೈಸ್ ರೀತಿ ಯೂಸ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ಒಂದು ಫೋನ್ನ ಸ್ಕ್ರೀನ್ ಆಫ್ ಮಾಡಿದ್ದೀನಿ ನಾನು. ಸ್ಕ್ರೀನ್ ಆಫ್ ಮಾಡಿ ಕೂಡ ಕಮೆಂಟ್ ಕೊಟ್ರಿ ಅಂತ ಅಂದರೆ ಅದು ವೇಕ್ ಆಗಿಬಿಟ್ಟು ನಿಮಗೆ ಉತ್ತರವನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಅಲೆಕ್ಸಾ, what is the weather like? Right now in Bengaluru, Karnataka, it's 74 degrees Fahrenheit with partly sunny skies. Today's forecast has some sun and thunder. ಸೊ ಗಮನಿಸ್ಬೋದು, ಅದು ಸ್ಕ್ರೀನ್ ಲಾಕ್ ಆಗಿದ್ರೂ ಸಹ ಪಟ್ಟಂತ ಓಪನ್ ಆಗಿ ಉತ್ತರವನ್ನು ಕೊಡೋಕ್ಕೆ ಶುರು ಮಾಡಿತು. ಅದಷ್ಟೇ ಅಲ್ಲ, ಈ ಒಂದು ಎಕೋ ಡಿವೈಸ್ ಏನು ಕೆಲಸವನ್ನು ಮಾಡುತ್ತೆ, ಕಂಪ್ಲೀಟ್ ಕೆಲಸವನ್ನು ಈ ಒಂದು ಫೋನ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥದ್ದು. ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್. ಅಲೆಕ್ಸಾ, ಟರ್ನ್ ಆಫ್ ಲ್ಯಾಂಪ್. Okay. Alexa, turn off table lamp. Okay. Alexa, turn on lamp. Alexa, turn on table lamp. Okay. ನೋಡ್ಬೋದು, ಈ ಒಂದು ಟೇಬಲ್ ಲ್ಯಾಂಪ್ ಆನ್ ಆಯಿತು. ನೀಲಿ ಬಣ್ಣದಲ್ಲಿ ಈ ಒಂದು ಲೈಟ್ ಆನ್ ಆಗಿರುವಂಥದ್ದು. ನಾನು ಈ ಅಲೆಕ್ಸಾ ಮುಖಾಂತರ ಕಲರ್ನ ಕೂಡ ನಾನು ಚೇಂಜ್ ಮಾಡೋಕ್ಕೆ ಹೇಳ್ಬೋದು. ಅಲೆಕ್ಸಾ, ಟರ್ನ್ ಟೇಬಲ್ ಲ್ಯಾಂಪ್ ಟು ಬ್ರೈಟ್ ವೈಟ್. Okay. ನೋಡ್ಬೋದು, ವೈಟ್ ಬಿಳಿ ಬಣ್ಣದ ಕಲರ್ಗೆ ಚೇಂಜ್ ಆಯಿತು. ಅಲೆಕ್ಸಾ, ಟರ್ನ್ ಟೇಬಲ್ ಲ್ಯಾಂಪ್ ಟು ರೆಡ್. Okay. ನೋಡ್ಬೋದು, ಕೆಂಪು ಬಣ್ಣಕ್ಕೆ
ಚೇಂಜ್ ಆಯಿತು. ಈ ರೀತಿ ನಾನು ಕಂಪ್ಲೀಟ್ ಮನೆಯನ್ನು ನಾನು ಸ್ಮಾರ್ಟ್ ಹೋಮ್ ರೀತಿ ಮೊಬೈಲ್ನಲ್ಲೇ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು. ಎಷ್ಟೋ ಸಲ ಹೆಂಗಾಗುತ್ತೆ ಅಂತಂದರೆ ನಿಮ್ಮ ಮನೇಲಿ ಇನ್ನೊಂದು ಎಕೋ ಡಿವೈಸ್ ಇದೆ ಅಂತ ಅಂದರೆ ಅದು ಹಾಲಲ್ಲಿರುತ್ತೆ ಆಯಿತಾ, ನೀವು ರೂಮಲ್ಲೋ ಅಥವಾ ಬೇರೆ ಯಾವುದೋ ಜಾಗದಲ್ಲಿ ಇರ್ತೀರ ಆಯಿತಾ. ಆ ಟೈಮಲ್ಲಿ ನಿಮ್ಮ ಹತ್ರ ಸುತ್ತಮುತ್ತ ಯಾವುದೂ ಒಂದು ಎಕೋ ಡಿವೈಸ್ ಇರೋದಿಲ್ಲ ಆಯಿತಾ. ಆ ಟೈಮಲ್ಲಿ ನಿಮ್ಮ ಒಂದು ಫೋನ್ ಇದ್ದರೆ ಸಾಕು, ಆ ಒಂದು ಫೋನ್ನ ಮುಖಾಂತರನೇ ಕಂಪ್ಲೀಟ್ ಮನೆಯನ್ನು ಕಂಟ್ರೋಲ್ ಮಾಡ್ಬೋದು. ನೀವೆಲ್ಲಾದರೂ ಹೊರಗಡೆ ಇದ್ದೀರಾ, ನಾನು ಹಾಸನದಲ್ಲೋ ಅಥವಾ ಬೇರೆ ಯಾವುದೋ ಜಾಗದಲ್ಲಿದ್ದೀರಾ ಅಂತ ಅಂದರೆ ಅಲ್ಲಿಂದಲೇ ನಿಮ್ಮ ಒಂದು ಮನೆಯನ್ನು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ಮನೆಯ ಲೈಟನ್ನು ಆಫ್ ಮಾಡ್ಬೋದು, ಮರೆತು ಬಂದಿರೋ ಲೈಟ್ ಆಫ್ ಮಾಡೋದ ಅಂತ ಅಂದರೆ, ಅಥವಾ ಗೀಸರ್ ಏನಾದರೂ ಮಿಸ್ ಆಗಿಬಿಟ್ಟು ನೀವು ಆನ್ ಮಾಡಿದ್ದೀರಾ ಅಂದರೆ ಅದನ್ನು ಕೂಡ ಸ್ಮಾರ್ಟ್ ಮಾಡ್ಕೊಂಡಿದ್ರೆ ಪ್ಲಗ್ನ ಮುಖಾಂತರ ಅಂತ ಅಂದರೆ ಒಂದು ಗೀಸರ್ನ ಕೂಡ ನೀವು ಅಲ್ಲಿಂದನೇ ಆಫ್ ಮಾಡ್ಬೋದು. ಸೂಪರ್ ಫೀಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಷ್ಟೇ ಅಲ್ಲ, ಈ ಒಂದು ಫೋನ್ನ ಮುಖಾಂತರ ಇನ್ನೊಂದು ಎಕೋ ಡಿವೈಸ್ಗೂ ಸಹ ನಾವು ಕಾಲ್ನ ಮಾಡ್ಬೋದು. ತೋರಿಸ್ತೀನಿ ನಿಮಗೆ. ಅಲೆಕ್ಸಾ, ಕಾಲ್ ಸಂದೀಪ್ಸ್ ಎಕೋ ಶೋ. Calling Sandeep's Echo Show. ನೋಡ್ಬೋದು ಅಲ್ಲಿ ಎಕೋ ಶೋ ಇದೆ, ನಂದು ಕಾಲ್ ಬರುತ್ತೆ ನನಗೀಗ. Call from Sandeep NM. ಎಸ್, ನಾನೇ ಕಾಲ್ ಮಾಡಿದ್ದು. ಸೊ ಗಮನಿಸ್ತಾ ಇದ್ದೀರಾ, ಈ ರೀತಿ ನಾನು ಎಲ್ಲರೂ ಹೊರಗಡೆ ಇದ್ದೀನಿ ಅಂತ ಅಂದರೆ, ನಮ್ಮ ಮನೇಲಿ ಯಾರು ಫ್ಯಾಮಿಲಿ ಇದ್ದಾರೆ ಅಂತಂದರೆ, ಅಪ್ಪ ಅಮ್ಮನೋ ಅಥವಾ ಬೇರೆ ಯಾರು ಇದ್ದಾರೆ ಅಂತ ಅಂದರೆ ಅಲ್ಲಿಂದನೇ ನಾನು ವೀಡಿಯೋ ಕಾಲ್ ಮಾಡ್ಬೋದು. ಎಕೋ ಶೋ ಇದೆ ಅಂದರೆ ವೀಡಿಯೋ ಕಾಲ್ ಬರುತ್ತೆ, ನಾರ್ಮಲ್ ಎಕೋ ಇದೆ ಅಂತಂದರೆ ವಾಯ್ಸ್ ಕಾಲ್ ಬರುತ್ತೆ ಆಯಿತಾ. ಯಾವುದೇ ಫೋನ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಅದೇ ಎಕೋ ಶೋನ ಏನಾದರೂ ಅಡುಗೆ ಮನೆಯಲ್ಲೇ ಇಟ್ಟೆ ಅಂತಂದ್ರೆ ಅಲ್ಲೇ ಹೇಳ್ಕೊಡ್ಬೋದು ನಾನು, ಹಿಂಗೆ ಅಡುಗೆ ಮಾಡೋ ಬೇರೆಯವ್ರು ಯಾರಾದರೂ ಓಕೆ ತರಕಾರಿ ಅದು ಹಾಕು ಅಂತ. ಸೊ ಒಂದು ಒಳ್ಳೆಯ ಫೀಚರ್ ಇದಾಗಿರುವಂಥದ್ದು. ನಾವು ಬೇರೆ ಎಕೋ ಶೋಗೂ ಸಹ ಅಥವಾ ಎಕೋ ಡಿವೈಸ್ಗೂ ಸಹ ನಾವು ಕಾಲನ್ನು ಮಾಡ್ಬೋದು. ಜೊತೆಗೆ ಅಲೆಕ್ಸಾ ಮುಖಾಂತರ ಸಾಂಗನ್ನು ಬೇಕಾದರೂ ಇಳಿಸ್ಬೋದು. ಅಲೆಕ್ಸಾ, ಸಿಂಗ್ ಎ ಸಾಂಗ್. ಅಲೆಕ್ಸಾ, ಟೆಲ್ ಮಿ ಎ ಜೋಕ್. Why do millennials not know the joy of hot food? Because it takes 5 minutes to click a photo, sharpen, apply a filter and post it. ಓಕೆ. ಮತ್ತು ಈ ಒಂದು ಅಲೆಕ್ಸಾದಲ್ಲಿ ರಿಮೈಂಡರ್, ಅಲಾರಾಮ್ ಏನು ಬೇಕಾದ್ರೂ ಸೆಟ್ ಮಾಡ್ಬೋದು. ಅಲೆಕ್ಸಾ, ವೇಕ್ ಮಿ ಅಪ್ ಟುಮಾರೋ ಎಟ್ 6 AM. Alarm for what time? 6 AM. Alarm set for 6 AM tomorrow. Alexa, remind me to drink water. When should I remind you? Today at 4 PM. Okay, I'll remind you at 4 PM. By the way, you can now set monthly and yearly reminders. To try it, just say something like, remind me to pay bills on the 1st of every month. ಹಂಗಂತ ಅಲೆಕ್ಸಾಗೆ ತುಂಬ ಜಾಸ್ತಿ ಜನ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂತ ಅಂದರೆ, ನಾನು ಕೇಳ್ತೀನಿ ನೋಡಿ ಈಗ. ಅಲೆಕ್ಸಾ, ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್? I like you as a friend. ಕಾಮನ್ ಆನ್ಸರ್. ಸೊ ಇದು ಮೋಸ್ಟ್ ಆಸ್ಕ್ಡ್ ಕ್ವಶನ್, ಅಂದರೆ ಅತಿ ಜಾಸ್ತಿ ಇದೇ ಪ್ರಶ್ನೆನ ಪ್ರತಿಯೊಬ್ಬರು ಕೇಳ್ತಾರಂತೆ, ವಿಲ್ ಯು ಬಿ ಮೈ ಗರ್ಲ್ ಫ್ರೆಂಡ್ ಅಂತ. ಸೊ ನಾನು ಕೂಡ ಅದೇ ಪ್ರಶ್ನೆನ ಕೇಳಿದೆ, ನೋಡಿದ್ರಲ್ಲ, ಶಿ ಲೈಕ್ ಮೀ ಆಸ್ ಅ ಫ್ರೆಂಡ್. ಅಲೆಕ್ಸಾ, buy me a pen drive in Amazon. Amazon's choice is an ATAC 32GB USB 3.0 flash drive, USB stick, thumb drive. ಸೊ ನೋಡ್ಬೋದು, ಈ ರೀತಿ ನಾವು ಡೈರೆಕ್ಟಾಗಿ ಈ ಒಂದು ಅಲೆಕ್ಸಾ ಮುಖಾಂತರ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು, ಅಥವಾ ಯಾವುದಾದ್ರು ಡೈರೆಕ್ಷನ್ ಯಾವ್ದಾದ್ರು ಹೋಗಬೇಕು ಅಂತ ಡೈರೆಕ್ಷನ್ನ ಕೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗೂ ಸಹ ಉತ್ತರವನ್ನು ಕೊಡುತ್ತೆ. ಸೊ ಸೂಪರ್ ಅಂದೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿ ಅಫಿಷಿಯಲ್ ಅಲೆಕ್ಸಾ ಇಂಟಿಗ್ರೇಷನ್ ಇರುವಂಥದ್ದು ಆಯಿತಾ. ಸೂಪರ್ ಅಂತ ನಿಮ್ಗೆ ಇಷ್ಟ ಬಂದಿದ್ದ ಸ್ಕಿಲ್ಸ್ ನೀವು ಆ್ಯಡ್ ಮಾಡ್ಕೊಂಬಿಟ್ಟು ಕಮೆಂಟನ್ನು ಕೊಡ್ಬೋದು, ನಿಮ್ಮ ಮನೆಯನ್ನು ಸ್ಮಾರ್ಟ್ ಮಾಡ್ಕೊಬೋದು. ಜೊತೆಗೆ ಕ್ರೇಜಿ ಫೋನ್ ಇದಾಗಿರುವಂಥದ್ದು ಆಯಿತಾ. ಕ್ಯಾಮ್ರಾ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. 40,000 ರೂಪಾಯಿಗೆ ನೀವು ಯಾವುದಾದ್ರೂ ಒಂದು ಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಈ ಒಂದು ಫೋನ್ನ ತಗೊಳ್ಳಿ ಆಯಿತಾ. ಕ್ರೇಜಿ ಫೀಚರ್ ಇರುವಂಥದ್ದು, ಕ್ರೇಜಿ ಸ್ಪೆಸಿಫಿಕೇಷನ್ ಇರುವಂಥದ್ದು. ಈ ಒಂದು ಪ್ರೈಸ್ಗೆ ಬೇರೆ ಯಾವ ಫೋನಲ್ಲೂ ಸಹ ಇಷ್ಟು ಒಳ್ಳೆ ಫೀಚರ್ ಸಿಗೋದಿಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಸೂಪರ್ ಅಂತೀನಿ. ಸೊ ಇದಿಷ್ಟು ನನ್ನ ಒಪಿನಿಯನ್ ಈ ಒಂದು ಫೋನ್ನ ಬಗ್ಗೆ ಮತ್ತು ಈ ಒಂದು ಅಲೆಕ್ಸಾ ಇಂಟಿಗ್ರೇಷನ್ನ ಬಗ್ಗೆ. ಸೊ ನಿಮ್ಮ ಹತ್ರ ಏನಾದರೂ ರೆಡ್ಮಿ ನೋಟ್ 9 Pro ಮತ್ತು ರೆಡ್ಮಿ ನೋಟ್ 9 Pro Max ಇದೆ ಅಂತಂದರೆ ಆ ಎರಡೂ ಫೋನ್ಗಳು ಸಹ ಸೇಮ್ ಇದೇ ಒಂದು ಇಂಟಿಗ್ರೇಷನ್, ಅಲೆಕ್ಸಾ ಇಂಟಿಗ್ರೇಷನ್ ಆ ಒಂದು ಫೋನ್ಗೂ ಮಾಡಿರುವಂಥದ್ದು ಆಯಿತಾ. ಸೊ ನಿಮ್ಮ ಹತ್ರ ಆ ಫೋನ್ ಇದೆ ಅಂದರೂ ಸಹ ನೀವು ಸೇಮ್ ಅಲೆಕ್ಸಾವನ್ನು ಅಲ್ಲೂ ಕೂಡ ಯೂಸ್ ಮಾಡ್ಬೋದು.
ಸೊ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ, ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದ್ರಲ್ಲಿ.